ಭೂಷಣ ಶ್ರೀಯುತ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಾದ ಎಸ್.ಎಂ. ಕೃಷ್ಣರವರ ಸಂತಾಪ ಸೂಚನೆಯನ್ನು ನಾನು ಸಹಮತವನ್ನು ವ್ಯಕ್ತಪಡಿಸ್ತಾ, ಎಸ್.ಎಂ. ಕೃಷ್ಣಾಜಿ ಅವರು ಬಹಳ ದೊಡ್ಡ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿದಂಥವ್ರು. ಇವರು ಒಂದು ಸಣ್ಣ ಮದ್ದೂರಿನಂತಹ ಒಂದು ಊರಿನಲ್ಲಿ ಆ ಕಾಲಕ್ಕೆ ಹುಟ್ಟಿದವರಾದರೂ ವಿದ್ಯೆಯಲ್ಲಿ ಬಹುದೊಡ್ಡದಾಗಿ ಬೆಳೆದಂಥವ್ರು. ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರರಾಗಿ ನಿಂತು ತದನಂತರದಲ್ಲಿ MLA ಆಗ್ತಾರೆ, MLC ಆಗ್ತಾರೆ, MP ಆಗ್ತಾರೆ, ರಾಜ್ಯಸಭಾ ಮಂತ್ರಿ ಆಗ್ತಾರೆ, ರಾಜ್ಯಪಾಲರಾಗ್ತಾರೆ, ಮಂತ್ರಿ ಆಗ್ತಾರೆ, ಉಪಮುಖ್ಯಮಂತ್ರಿ ಆಗ್ತಾರೆ, ಕೊನೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಗಿ ಈ ರಾಜ್ಯದ ದೇಶದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಧ್ಯೆ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸಹ ಆಗ್ತಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಮಾನ್ಯ ಸಭಾಪತಿಗಳೇ, ನಾನು ಬಹಳ ಹತ್ತಿರದಿಂದ ಅವರೊಡನೆ ಒಡನಾಟವನ್ನು ಇಟ್ಕೊಂಡಿದ್ದೆ. ಯಾಕಂದರೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯೂ ಆಗಿದ್ದೆ. ಅವರ ಕಾಲದಲ್ಲಿ ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದೆ. ಒಬ್ಬ ಸಿನಿಮಾ ನಟಿ ಅಂತ ಅವರು ಎಂದೂ ನೋಡಿಲ್ಲ. ನನ್ನನ್ನು ಒಬ್ಬ ಕಾರ್ಯಕರ್ತರಾಗಿ ನನ್ನನ್ನು ಗುರುತಿಸಿ ಈಕೆಯಲ್ಲಿ ಒಂದು ಒಳ್ಳೆಯ ಸಂಘಟನಾ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಅವರು ನನ್ನನ್ನು ಬಹಳಷ್ಟು ಕೆಲಸಗಳಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ರು. ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂಥದ್ದು ಈಗಾಗಲೇ ಬಹಳಷ್ಟು ಜನ ಹೇಳಿದ್ದಾರೆ. ಸ್ತ್ರೀ ಶಕ್ತಿ ನಿರ್ಮಾಣ, ಮಹಿಳೆಯರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂತಹ ವಿಚಾರ, ಮತ್ತು ಪಕ್ಷದ ಅಧ್ಯಕ್ಷರಾಗಿದ್ದಾಗ ಪಕ್ಷದ ಒಳಗೆ 30% ರಿಸರ್ವೇಷನ್ ಫಾರ್ ವುಮೆನ್ಸ್, ಪ್ರತಿಯೊಂದು ಹಂತದಲ್ಲೂ ಅವರಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು, ಮುಂದುವರಿಯೋದಕ್ಕೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಮರಳಿ ಬಾ ಶಾಲೆಗೆ ಶಿಕ್ಷಣದ ಬಗ್ಗೆ ಬಹಳ ಒಲವಿದ್ದಂಥದ್ದು. ಹೇಳಿ ಮೊದಲೇ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡಿದಂಥವ್ರು, ಕಾನೂನು ಪಂಡಿತರು. ಬಹುಶಃ ಅವ್ರ ಕೈ ಕೆಳಗೆ ಕಲಿತ ಮಕ್ಕಳು ಬಹಳ ಪುಣ್ಯವಂತರು ಅಂತ ನಾನು ಭಾವಿಸ್ತೇನೆ. ಅವ್ರ ಕೈ ಕೆಳಗೆ ಕೆಲಸ ಮಾಡಿದವ್ರು ನಾವು ಕೂಡ ಪುಣ್ಯವಂತರು. ಯಾಕಂದರೆ ನಮ್ಮಂತಹ ಪ್ರತಿಭೆಗಳನ್ನು ಗುರುತಿಸಿ ಅವಕಾಶಗಳನ್ನು ನೀಡೋದ್ರಲ್ಲಿ ಸಿದ್ಧಹಸ್ತರು. ಯಾಕಂದರೆ ಅವರ ಒಂದು ಪೀರಿಯಡಲ್ಲೇ ನಾನು ಸಹ MLC ಆಗಿ ನಾಮಿನೇಟ್ ಆಗಿದ್ದೆ. ಅವರೇ ನನ್ನನ್ನು ಈ ಒಂದು ಸದನಕ್ಕೆ ಮೊದಲನೆಯ ಬಾರಿಗೆ MLC ಆದಂಥ ಸಂದರ್ಭದಲ್ಲಿ ನನ್ನನ್ನು ನಾಮಿನೇಟ್ ಮಾಡಿದರು. ಜಾತಿಯನ್ನು ನೋಡಲಿಲ್ಲ, ಜಾತಿ ರಹಿತ ರಾಜಕಾರಣಿ, ಅದು ಧರ್ಮರಹಿತ ರಾಜಕಾರಣವನ್ನು ಮಾಡಿದಂಥವ್ರು. ಬಹಳ ವಿಶಾಲ ಮನೋಭಾವ. ಯಾಕೆ ಹೇಳ್ತೀನಿ ಅಂದರೆ, ನನ್ನನ್ನು MLC ಮಾಡ್ತಕ್ಕಂಥ ಸಂದರ್ಭ ಸ್ವಂತ ಸಮಾಜದ ಒಬ್ಬ ನಟನನ್ನು ಕೂಡ ನಾಮಿನೇಟ್ ಮಾಡಬೇಕು ಅಂತ ಒತ್ತಾಯ ಬಂದಾಗ ಅದನ್ನು ಸರಿಸಿ ಒಬ್ಬ ಸಣ್ಣ ಸಮುದಾಯಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಬಹುದೊಡ್ಡ ವಿಶಾಲತೆ ಅವರಲ್ಲಿತ್ತು. ಅವರು ಬದ್ಧತೆಯಿಂದ ನಡ್ಕೊಳ್ತಾ ಇದ್ರು. ಮತ್ತು ಈ ಬೆಂಗಳೂರು ಹೇಳ್ತಾರೆ, ಇವತ್ತಿನ ಸಹ ಬೆಂಗಳೂರು IT, BT ಮತ್ತು ಎಲ್ಲರಿಗೂ ಉದ್ಯೋಗ ಅವಕಾಶ ಸಿಗ್ತಾರೆ. ಇರೋದಲ್ಲಿ ವಿಶ್ವ ಭೂಪಟದಲ್ಲೇ ಬೆಂಗಳೂರು ಅನ್ನುವಂಥದ್ದನ್ನ ವಿಶ್ವದ ಮಟ್ಟಕ್ಕೆ ತೋರಿಸ್ಕೊಟ್ಟಂಥವ್ರು. ವಿಶ್ವದ ಮಟ್ಟದಲ್ಲಿ ಫಾರಿನ್ ಕಂಟ್ರೀಸಲ್ಲಿ ಬ್ಯಾಂಗ್ಳೂರು ಅಂತ ಹೇಳಿದರೆ ಒಂದು 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 ವಿಶೇಷವಾದಂತಹ ಮಾನ್ಯತೆ, ಆದ್ಯತೆ, ಘನತೆ ಎಲ್ಲವನ್ನೂ ತಂದುಕೊಟ್ಟವರು ಎಸ್.ಎಂ. ಕೃಷ್ಣರವರು. ಇವತ್ತಿಗೂ ಬೆಂಗಳೂರು, ಆವತ್ತು ಯಾವಾಗ 2001ರಿಂದ 2004 ಅವ್ರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಮಾಡಿದಂತಹ ಕೆಲಸ, ಸಿಂಗಾಪುರ್ ಮಾಡ್ತಾರಂತೆ ಆಡಿಕೊಳ್ತಿದ್ದ ಜನ ಇವತ್ತು ಏನು ಅನ್ಬಹುದು ಅನ್ನೋದು ನೋಡಿ. ನೀವು ಇವತ್ತು ಸರ್ಜಾಪುರ ರೋಡಿಂದ ನಾವು ಕೃಷ್ಣರಾಜಪುರ ಹೋಗ್ಬೇಕಾದ್ರೆ ರೋಡ್ ನೋಡಿ, ಸಿಂಗಾಪುರ್ ಥರನೇ ಕಾಣುತ್ತೆ. ಮತ್ತು ನಮ್ಮ ಮೇಕ್ರಿ ಸರ್ಕಲಿಂದ ನಾವು ಏರ್ಪೋರ್ಟ್ ರೋಡ್ಗೆ ಹೋಗೋದು ನೋಡಿ, ಆ ಒಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್ ಲೈಕ್ ಏನಂತೀವಿ, ಮಲ್ಟಿನ್ಯಾಷನಲ್ ಕಂಪ್ನೀಸ್ ಬಂದಿರತಕ್ಕಂಥದ್ದು. ನಮ್ಮ ರಾಜ್ಯಕ್ಕೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಬಂದು ಇವತ್ತು ಇಲ್ಲಿ ಆರ್ಥಿಕವಾಗಿ ಸದೃಢ ಆಗ್ತಾ ಇದೆ ಅಂದರೆ, ಕಾಂಪ್ಲೆಕ್ಸ್ಗಳು ನಿರ್ಮಾಣ ಅಂದರೆ ಅದು ಬಹಳ ದೊಡ್ಡ ವಿಶೇಷವಾದಂಥ ಕೊಡುಗೆ ಮಾನ್ಯ ಸಭಾಪತಿಗಳೇ. ಮತ್ತು ಜೀವನ ಶೈಲಿ, ಕ್ವಾಲಿಟಿ ಆಫ್ ಲೈಫ್, ಅವರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಭಾಷಣ ಮಾಡಿದ್ರು. ಕ್ವಾಲಿಟಿ ಆಫ್ ಲೈಫ್, ಬಡವರ ಜೀವನ, ಬಹಳ ಗುಣಾತ್ಮಕವಾದಂತಹ ಜೀವನ ಬಡವರಿಗೆ ಸಿಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಬಹಳ ಬದ್ಧರಾಗಿ ಕೆಲಸ ಮಾಡ್ತಕ್ಕಂಥ. ಮತ್ತು ಒಬ್ಬ ಕಲಾವಿದರನ್ನು ಗೌರವಿಸುವಂಥದ್ದು ಕಲ್ಚರಲ್ ಮೈಂಡ್. ಅವರು ಬೇಸಿಕಲಿ ಮ್ಯೂಸಿಕ್ಕು ಮತ್ತು ನಾಟಕಗಳು ಇನ್ನೊಂದು ಮತ್ತೊಂದು ಬಹಳ ಇಂಟ್ರೆಸ್ಟೆಡ್ ಪರ್ಸನಾಲಿಟಿ ಆಗಿದ್ದರು.
ಸೊ ಹಾಗಾಗಿ ಈ ಪ್ರಗತಿಪರ ಚಿಂತನೆ ಎಲ್ಲ ಇದ್ರೂ ಕೂಡ ಸಭಾಪತಿಗಳ ನೀವು ಗಮನಿಸಿರ್ಬೋದು, ಟೆನ್ಷನ್ ಇಲ್ಲದೆ ತಾವು ರಾಜಕಾರಣವನ್ನ ಮಾಡಿದಂಥವ್ರು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸಂಘರ್ಷಕ್ಕೆ ಒಳಗಾಗ್ತಿರ್ಲಿಲ್ಲ. ಬಹುಶಃ ತಾವು ಅದನ್ನ ಗಮನಿಸಿದ್ರಿ ಅಂತಾರೆ. ಈ ರಾಜಕಾರಣದಲ್ಲಿ ನಾವು ಯಾವುದಾದ್ರು ಒಂದು ಅವಕಾಶ ಸಿಗ್ಬೇಕಂದ್ರೆ ಸಂಘರ್ಷಗಳನ್ನ ಮಾಡ್ತೇವೆ. ಯಾವುದೋ ಸಂದರ್ಭಗಳಲ್ಲಿ ಮನಸ್ಸುಗಳು ನೋವು ಮಾಡ್ಕೋತೀವಿ. ಅವ್ರು ಎಂದೂ ಸಹ ಹಾಗೆ ಮಾಡ್ಕೊಳ್ದೆ ಬಹಳ ಪ್ರಬುದ್ಧರಾಗಿ ರಾಜಕಾರಣವನ್ನ ಮಾಡಿದಂಥವ್ರು. ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ, ರಾಷ್ಟ್ರಪತಿಗಳಾಗ್ಲಿಕ್ಕೆ ಕೂಡ ಅರ್ಹನಾಗಿದ್ದಂಥವ್ರು ನಮ್ಮ ಕನ್ನಡಿಗ, ನಮ್ಮ ಕರ್ನಾಟಕನ ಒಬ್ಬ ಮಗ ಅಂತಕ್ಕಂಥದ್ದು, ಈ ಮಣ್ಣಿನ ಮಗ ಅಂತಕ್ಕಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರು ಈ ನೋವನ್ನು ಭರಿಸುವಂತಹ ಶಕ್ತಿ ಸಿಗಲಿ. ಈ ಒಂದು ಸಂತಾಪ ಸೂಚನೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು ಅಂತಕ್ಕಂಥದ್ದು ಒಂದು ನಮೂದಿ ಆಗಿಲ್ಲ. ಮತ್ತು ಅವ್ರು ಏನೆಲ್ಲ ಪದವಿಗಳಿಗೆ ಹೋಗಿದ್ದಾರೆ ಅದು ಕಾಂಗ್ರೆಸ್ ಪಕ್ಷದಿಂದನೇ ಹೋಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ಇವತ್ತು ರಾಜಕಾರಣದ ಸ್ಥಿತ್ಯಾಂತರದಲ್ಲಿ ಅವ್ರು ಏನೇ ಬೇರೆ ಆಗಿರ್ಬೋದು, ಇತ್ತೀಚಿನ ವರ್ಷಗಳಲ್ಲಿ ಬಹು ದೊಡ್ಡ ಒಂದು ಅವಧಿಯನ್ನ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಕಳೆದಿದ್ದಾರೆ. ಆದ್ರಿಂದ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿರೋ ಹೆಮ್ಮೆ ನಮಗಿದೆ. ಅದೊಂದು ಸಾಲಿನಲ್ಲಿ ಸೇರಿಸಬೇಕು ಅಂತಕ್ಕಂಥ ಮಾತನ್ನ ನಿಮ್ಮಲ್ಲಿ ವಿನಂತಿಪೂರ್ವಕವಾಗಿ ಬೇಡ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನ ನೀಡ್ತೇನೆ. ಸನ್ಮಾನ್ಯ